ಆರಾಮ ಸರ್ ಅದಕ್ಕೆ ಇರೋದು ನಾನು ಬಂದು ಮಾಡ ಇಲ್ಲಿ ಬರ್ರಿ ಸರ, ಹೊರ ಬರ್ರಿ, ಹೊರ ಬರ್ರಿ ಸರ. ಸರ್ ಈ ಕಡೆ ಬನ್ನಿ. ಇಲ್ಲಿ ಬರ್ರಿ ಸರ. ಸರ್ ಒಂದು ಸೆಕೆಂಡ್ ಸಂಗೇರಿ ಬಿಟ್ಟು ಆ ಕಡೆ ಕರ್ಕೊಂಡು ಪೇಪರ್ ಹಾಕಿ ವೋಟ್ ಹಾಕಿ ಬಂದಿದ್ದೀನಿ ನಾನು. ಇವತ್ತು ಪ್ರಜಾಪ್ರಭುತ್ವ ಹಬ್ಬ, ಪ್ರತಿಯೊಬ್ಬ ಧರ್ಮ ಕರ್ತವ್ಯ ವೋಟ್ ಹಾಕ್ಬೇಕಂತ ಹೇಳಿದ್ರೆ ಇದ್ರ ಮೂಲಕ ಇಡೀ ದೇಶಕ್ಕೆ ಒಂದು ಸರ್ಕಾರ ಕೊಡೋ ರೀತಿಯಲ್ಲಿ ಜನ ವೋಟನ್ನು ಹಾಕಲೇಬೇಕು. ಕಡ್ಡಾಯ ಇಲ್ದಿದ್ರು ಕೂಡ ಪ್ರತಿಯೊಬ್ಬರು ಕೂಡ ಅವರ ಜವಾಬ್ದಾರಿ ತಿಳ್ಕೊಂಡು ವೋಟ್ ಹಾಕುವಂತ ಕೆಲಸ ಮಾಡಬೇಕು. ಈಗಾಗಲೇ 2ನೇ ಹಂತದ ಕರ್ನಾಟಕದ ಚುನಾವಣೆ ಇವತ್ತು ನಡೀತಾ ಇದೆ. ಮೊದಲನೇ ಹಂತದ 26ನೇ ತಾರೀಕು ಆಯಿತು. ಈ ಚುನಾವಣೆಯಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಕಾಂಗ್ರೆಸ್ ಪರವಾಗಿ ಬಂದಿದೆ. ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ. ನುಡಿದಂತೆ ನಡೆದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು ಜನ ಏನು 5 ಗ್ಯಾರಂಟಿಗಳೇನು ಅನುಷ್ಠಾನ ತಂದಿದ್ದೀವಿ, ಜನ ಬಹಳ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯದಲ್ಲಿದೆ. ನಾವು 20 ಸೀಟ್ ಗೆಲ್ತೀವಿ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ದೇಶದಲ್ಲಿ ಜನ ಅವತ್ತು ಇಂಡಿಯಾ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ಬಯಸ್ತಾ ಇದ್ದಾರೆ. ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.